ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವ ಕಾರಣಕ್ಕವರು ನನಗೆ ಹೆರಿಗೆ ಮಾಡಿಸಿದ ಡಾಕ್ಟರ್ನ ಭೇಟಿಯಾಗಿ ಸತ್ಯ ತಿಳ್ಕೊಂಡ್ರು? ನನ್ನ ಪ್ರಕಾರ ನೀವಿಬ್ರು ಪುಟಾಣಿ ಜೊತೆ ತುಂಬ ಸಲಿಗೆಯಿಂದ ಇರ್ತೀರ. ನಮ್ಮ ಮಗಳು ಅಂತ ತುಂಬ ಪ್ರೀತಿ ತೋರಿಸ್ತೀರ. ಮೊನ್ನೆ ಪಾರ್ಕಲ್ಲಿ ಮಗುನ ಬಿಟ್ಟು ಬಂದಿದ್ದಾಗ ಆದಿ ನನ್ನ ಮಗು ವಿಷಯದಲ್ಲಿ ನೀವು ಬೇಜವಾಬ್ದಾರಿನ ತೋರಿಸ್ಬೇಡಿ ಅಂತ ಜೋರು ಮಾಡ್ದ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಾಕ್ಟ್ರ್ ಹತ್ರ ಹೋಗಿ ನಿನ್ನ ಬಗ್ಗೆ ತುಂಬ ಸಿಂಪತಿಯಿಂದ ಮಾತಾಡಿ ಸತ್ಯನ ಬಾಯಿ ಬಿಡಿಸಿದಾಳೆ ಅಂತ ನನಗನ್ನಿಸ್ತಾ ಇದೆ. ಆ ಹೆಣ್ಣು ಸಾಮಾನ್ಯದವಳಲ್ಲ. ಅದೆಷ್ಟು ಮನೇನ ಹಾಳು ಮಾಡಿ ಇಲ್ಲಿಗೆ ಬಂದಿದ್ದಾಳೋ ಏನೋ. ಈ ದರಿದ್ರ ಬುದ್ಧಿಗೇನೆ ಅವಳು ಗಂಡ ಅವಳನ್ನ ಬಿಟ್ಟು ಓಡ್ ಹೋಗಿರೋದು. ಹಾಗಾದ್ರೆ ಪ್ರೀತು ಜನನಿ ಜೊತೆ ನಮ್ಮ ಮಗು ಇದ್ದಿದ್ದ ಫೋಟೋನು ಅವರೇ ಬಿಡಿಸಿರ್ಬೋದು. ಇರಬಹುದು ಅಲ್ಲ, ಆ ಎಮ್ಮನೆ ಮಾಡಿರೋದು. ಯಾಕಂದ್ರೆ ಪುಟಾಣಿ ಈಗ ನಿಮ್ಮಿಬ್ರು ಮಗು ಅಂತ ಗೊತ್ತಾಗಿದೆಯಲ್ಲ, ಅದಕ್ಕೆ ಫೋಟೋನ ಅವಳೇ ಬೀಳ್ತಿರ್ತಾಳೆ. ಗಾಳಿಗೆ ಬಿದ್ದಿದೆ ಅಂತ ಸುಳ್ಳು ಹೇಳಿರ್ತಾಳೆ. ಸರಿ, ಈ ವಿಷಯನ ಅವ್ರು ಇನ್ನೂ ಜನನಿಗೆ ಹೇಳಿಲ್ಲ ಅಂದ್ರೆ ಸತ್ಯ ತಿಳ್ಕೊಂಡಾದ್ರು ಅವ್ರು ಏನು ಮಾಡ್ತಾರೆ? ಜನನಿಗೆ ಹೇಳಿದ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ಅಲ್ಲದೆ ಅವಳ ಆರೋಗ್ಯ ಹಾಳಾಗುತ್ತೆ ಅಂತ ನಿನ್ನ ಥರನೇ ಯೋಚನೆ ಮಾಡಿ ಸುಮ್ಮನೆ ಇರಬಹುದಲ್ವಾ? ಅಥವಾ 4 ಜನದ ಮುಂದೆ ಇದು ಜನನಿ ಮಗು ಅಲ್ಲ ಅನ್ನೋ ವಿಷಯ ಗೊತ್ತಾಗಿ ಅವಳಿಗೆ ಅವಮಾನ ಆದರೆ ಅದನ್ನು ಅವಳಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸತ್ಯ ಗೊತ್ತಾಗಿ ಅವಳು ಬಾಯಿ ಮುಚ್ಕೊಂಡಿದ್ರೆ? ಹೌದು ಚಿಕ್ಕವ್ವ, ನನಗೂ ಅದಕ್ಕೆ ಸುಮ್ಮನೆ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೀಗ ಆತಂಕ ಆಗ್ತಾ ಇರೋದು ನನ್ನ ಮಗಳ ಮೇಲೆ. ಇಷ್ಟು ದಿವಸ ಅವ್ರಿಗೆ ನನ್ನ ನೆರಳು ಕಂಡ್ರೂ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಈಗ ನಮ್ಮ ಪುಟಾಣಿ ನನ್ನ ಮಗಳು ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗಿದೆ. ಇನ್ನು ಮುಂದೆ ನನ್ನ ಮಗಳನ್ನ ಹೇಗೆ ನಡೆಸ್ಕೋತಾರೋ ಏನೋ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಯಜಮಾನ್ರೆ. ನನ್ನ ಪ್ರಕಾರ ಇದಕ್ಕೆಲ್ಲ ಇರೋ ಒಂದೇ ಒಂದು ಪರಿಹಾರ ಅಂದರೆ ನೀನೇ ಅಕ್ಕನ ಹತ್ರ ಹೋಗಿ ಈ ಪುಟಾಣಿ ನನ್ನ ಮಗಳು ಅಂತ ಸತ್ಯನ ಒಪ್ಕೊಳ್ಳೋದು. ಇಲ್ಲ ಅಂದ್ರೆ ಇವತ್ತು ದರಿದ್ರದವಳೆ ಅಂತ ನಿನ್ನ ಮಗಳನ್ನ ಮಾತಾಡ್ಸಿದಾಳೆ, ನಾಳೆ ಇನ್ನು ಯಾವ್ಯಾವ ಪದದಿಂದ ಮಾತಾಡಿಸ್ತಾಳೋ ಯಾರಿಗ್ ಗೊತ್ತು? ಅವತ್ತು ಊಟ ಕೂತಿದ್ದ ಹನುಮಂತಣ್ಣನ ಹೇಳ್ಸಿದಾಳೆ, ನಾಳೆ ನಿನ್ನ ಮಗಳಿಗಂತ ಸಂದರ್ಭ ಬರಲ್ಲ ಅಂತ ಯಾವ ಗ್ಯಾರಂಟಿ ಪಾರು? ನೀವು ಹೇಳ್ತಾ ಇರೋದು ಸರಿ ಅನ್ಸ್ತದೆ ಚಿಕ್ಕತ್ತೆ. ಅಂದ್ರೆ ಬಾರು, ಸತ್ಯನ ಅಮ್ಮನ ಹತ್ರ ಹೇಳ್ತೀಯಾ? ಹೌದು, ಆದರೆ ವಿಷಯನ ಹೇಳೋದು ನಾನಲ್ಲ, ಚಿಕ್ಕತ್ತೆ. ಹೌದು ಚಿಕ್ಕತ್ತೆ, ನನಗೋಸ್ಕರ, ಈ ಮನೆಗೋಸ್ಕರ ನೀವೇ ಅತ್ಯಮ್ಮನ ಹತ್ರ ಸತ್ಯ ಹೇಳಬೇಕು. ನೋಡಿ, ನೀವು ಏನು ಹೇಳಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಂ ಹಾಂ, ಸರಿನಮ್ಮ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.